ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಓಕೆ, ಯಾರೆಲ್ಲ KCT ಆ್ಯಂಡ್ ನೀಟ್ ಸ್ಟೂಡೆಂಟ್ ನೋಡ್ತಿದ್ರೋ ಎಲ್ಲರೂ ಕೂಡ ಈ ಒಂದು ವಿಡಿಯೋಗೆ ಸ್ವಾಗತ. ಸರಿ, ಈ ವಿಷಯ ಏನಪ್ಪ ಗಾಳಿ ಗೊತ್ತಿರುವ ಹಾಗೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ಆ್ಯಂಡ್ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದು ಆದಮೇಲೆ ನಿನ್ನೆ ರಾತ್ರಿ ಅಂದರೆ 29/8/2024 ನಿನ್ನೆ ರಾತ್ರಿ ಏನಪ್ಪ ಅಂತಂದರೆ ಒಂದು ಫಸ್ಟ್ ರೌಂಡ್ UGCET ಆ್ಯಂಡ್ UG NEET ಫಸ್ಟ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಅಂತ ಬಂತು. ಅಂತಂದರೆ ತಾತ್ಕಾಲಿಕ ಫಲಿತಾಂಶ ಅಂತ ಬಂತು. ಅದನ್ನ ಚೆಕ್ ಮಾಡ್ಕೊಂಡಿದ್ದಾರೆ ಎಷ್ಟು ಹುಡುಗರಿಗೆ ಸೀಟ್ ಸಿಕ್ಕಿದೆ ಆ್ಯಂಡ್ ಎಷ್ಟು ಹುಡುಗರಿಗೆ ಸೀಟ್ ಸಿಕ್ಕಿಲ್ಲ. ಆ್ಯಂಡ್ ಇದೇ ಫೈನಲ್ ಇರುತ್ತೆ ಅಂತಂದು ಅವ್ರು ಫಸ್ಟಿಗೆ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಇದು ಪ್ರೊವಿಷನಲ್ ಅಂತಂದು. ಪ್ರೊವಿಷನಲ್ ಅಂತ ಅಂದ ತಕ್ಷಣ ನಿಮ್ಗೆ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ತಿಳ್ಕೊಬೇಕು, ಇದೇ ಆಲ್ಮೋಸ್ಟ್ ಅಂದರೆ ಫೈನಲ್ ಆಗೋ ಸಾಧ್ಯತೆ ಇರ್ತದೆ. ಆ್ಯಂಡ್ ಇವಾಗ ಇಲ್ಲಿ ನೋಡ್ರಿ ಕಾಣಿಸ್ತಿದೆ. ನಮ್ಮ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು ನೋಟಿಫಿಕೇಶನ್ ಬಿಟ್ಟಿದ್ರು, ಅದರಲ್ಲಿ ಯಾರೆಲ್ಲ ಸೀಟ್ ಸಿಕ್ಕಿಲ್ಲೋ ಅಂದರೆ ಆಪ್ಷನ್ ಎಂಟ್ರಿ ಮಾಡಿಯೂ ಸಹಿತ ಏನಪ್ಪ ಅಂದರೆ ಸೀಟ್ ಸಿಕ್ಕಿರಲ್ಲ ನೋಡ್ರಿ, ಅಂಥ ಸ್ಟೂಡೆಂಟ್ಸ್ ಏನು ಮಾಡ್ಬೇಕಂತಂದರೆ ನೀವು KEದವ್ರಿಗೆ ಮೇಲ್ ಮಾಡ್ಬೇಕು. ಅವ್ರು ಹೇಳಿದ್ರು ಓಕೆ KEದವ್ರು ನಮಗೆ ಮೇಲ್ ಮಾಡಿ. ಎಲ್ಲಿಯಪ್ಪ ಮೇಲ್ ಮಾಡೋದು ಅಂತಂದರೆ ಇಲ್ಲಿ ವೆಬ್ಸೈಟಲ್ಲೇ ಬನ್ನಿರಿ, ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಇಮೇಲ್ ಕಾಣಿಸ್ತಿದೆ. ಓಕೆ, ಇಲ್ಲಿ ಇಮೇಲ್ ಇದೆ, ಬೇಕಾದರೆ ಫೋನ್ ಕೂಡ ಮಾಡ್ಬೋದು, ಬಟ್ ಇಮೇಲ್ ಮಾಡಿರಿ ಬೆಟರ್. ಅದಾದ ತಕ್ಷಣ ಬೇಕಾದ್ರೆ ಫೋನ್ ಕಾಲ್ ಮಾಡಿರಿ. ಓಕೆ, ಟೈಮಿಂಗ್ ಯಾವಾಗ 10:30 ಅಂತ ಸಾಯಂಕಾಲ 5:30ವರೆಗೂ ಇರ್ತದೆ. ಇವತ್ತು ಹೇಳಿದಾರೆ ಓಕೆ ಮಧ್ಯಾಹ್ನ 12 ಗಂಟೆ ಅಥವಾ ಮಾಡಿರಿ, ಇವತ್ತು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿರಿ. ಆ್ಯಂಡ್ ನಮ್ಗೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಒಂದು ಮೇಲ್ ಮಾಡೋಕ್ಕಿಂತ ಮುಂಚೆ ನಮಗೆ ಯಾವುದಾದ್ರೂ ಒಂದು ಕಾಲೇಜ್ ಸಿಗಬೇಕಂತಂದರೆ ಆ ಕಾಲೇಜ್ ಸಿಗೋಕ್ಕೆ ನಮಗೆ ಅರ್ಹತೆ ಇದೆಯಾ ಅಂತಂದರೆ ನಮಗೆ ಎಲಿಜಿಬಿಲಿಟಿ ಇದೆಯಾ ಅನ್ನೋದಕ್ಕೆ ಏನಪ್ಪ ಅಂದರೆ ನೀವು ಮಾಕ್ ಅಲಾಟ್ಮೆಂಟ್ ನೋಡ್ಬೇಕು. ಓಕೆ, ನೀವು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ನೀವು ಯಾವ ಕಾಲೇಜ್ ಆ್ಯಡ್ ಮಾಡಿರ್ತಾರೆ ಅಂತ ಗೊತ್ತು. ಓಕೆ, ಸೀಟ್ ಸಿಕ್ಕೋರು ಇತ್ತು, ಸಿಗದೆ ಇದ್ದವರು ಕೂಡ ನೋಡ್ರಿ, ಇಲ್ಲಿ ಏನು ಕಾಣಿಸ್ತಿದೆ ನೋಡ್ರಿ, ಕಟ್ ಆಫ್ ಅನ್ನೋದು ರಿಲೀಸ್ ಮಾಡಿದರೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಯಾಕಂದರೆ ಇದು ಕಟ್ ಆಫ್ ನೋಡ್ಕೊಂಡು ನೀವು ಇಮೇಲ್ ಮಾಡ್ಬೋದು. ಓಕೆ, ಈಗ ಫಾರ್ ಎಕ್ಸಾಂಪಲ್ ಈಗ ತೊಗೊಳೋದಂದರೆ ಈಗ ಯಾವುದಾದ್ರೂ ಒಂದು ಓಕೆ ಇಂಜಿನಿಯರಿಂಗ್ ಇದೆ. ಓಕೆ, ಈಗ ಕಾಣಿಸ್ತಿದೆ ನೋಡ್ರಿ, ಇಂಜಿನಿಯರಿಂಗ್ ಕಾಣಿಸ್ತಿದೆ. ಓಕೆ, ಇಂಜಿನಿಯರಿಂಗ್ ಜನರಲ್ ಅಂತ ಕಾಣಿಸ್ತಿದೆ ಅಲ್ವಾ. ಓಕೆ, ಇಂಜಿನಿಯರಿಂಗ್ ಜನರಲ್ ಅಂತ ಇದೆ, ಅದ್ರಲ್ಲಿ ಹೋಗ್ಬಿಟ್ಟು ನೀವೇನಾದ್ರು ಚೆಕ್ ಮಾಡಿ ಓಪನ್ ಮಾಡ್ಕೊಂಡಾಗ ಈಗ ಎಷ್ಟೋ ಜನಕ್ಕೆ ಸೀಟ್ ಸಿಕ್ಕಿರಲ್ಲ. ಓಕೆ, ಒಂದು ಎಕ್ಸಾಂಪಲ್ ಒಂದು ಯಾವುದೋ ಒಂದು ಓಕೆ RV ಕಾಲೇಜ್ ಅನ್ಕೋರಿ. ಓಕೆ, ನಿಮ್ಮ ರ್ಯಾಂಕು ಚೆನ್ನಾಗಿರ್ತದೆ. ಓಕೆ, ರ್ಯಾಂಕ್ ಕೂಡ 1,000 ಅಥವಾ 1,500 ಈ ರೀತಿ ಇರ್ತದೆ ಅನ್ಕೋರಿ. ಓಕೆ, ನಿಮ್ಮ ಒಂದು ಕ್ಯಾಟಗರಿಗೆ ಆ ಒಂದು ಕಾಲೇಜಲ್ಲಿ ನಿಮಗಿಂತೂ ರ್ಯಾಂಕ್ ಜಾಸ್ತಿ ಕಟ್ ಆಫ್ ನಿಂತಿದ್ರೆ ಓಕೆ ನೀವು ಖಂಡಿತ ಇಮೇಲ್ ಮಾಡಿರಿ. ಯಾಕಂದರೆ ನಿಮಗೆ ಸಿಗಬೇಕಾದ ಸೀಟು ಬೇರೆ ಸಿಕ್ಕಿದೆ ಅಂತ ಅರ್ಥ. ಸರಿ, ಅದೇ ರೀತಿ ಎಷ್ಟೋ ಜನ ಹುಡುಗರಿಗೆ ನೀವು ಒನ್ ಟೈಮ್ ಚೆಕ್ ಮಾಡಬೇಕಾಗ್ತದೆ ಇದು ಕಟ್ ಆಫ್ನ. ನಿಮ್ಮ ಒಂದು ರ್ಯಾಂಕಿಗೆ ಆ ಒಂದು ಕಾಲೇಜಲ್ಲಿ ನಮಗಂತೂ ಕಟ್ ಆಫ್ ನಿಮಗೆ ಲಾಸ್ಟ್ ಆಗಿರಬೇಕು. ಓಕೆ, ಸೀಟ್ ಸಿಕ್ಕೋರಿಗೆ ಹೇಳ್ತೀನಿ, ನಿಮಗೆ ಲಾಸ್ಟ್ ಆಗಿರಬೇಕು. ಇಲ್ಲಪ್ಪ ಅಂತಂದರೆ ನಿಮ್ಗೆ ಸೀಟ್ ಸಿಕ್ಕಿಲ್ಲ ಅನ್ನೋದಂತಂದರೆ ನಿಮಗಿಂತೂ ಜಾಸ್ತಿ ಕಟ್ ಆಫ್ ನಿಲ್ಲಕ್ಕೆ ಹೋಗ್ಬಾರ್ದು. ಇನ್ ಕೇಸ್ ಜಾಸ್ತಿ ಕಟ್ ಆಫ್ ನಿಂತು ಅನ್ಕೋರಿ, ನೀವು ಏನು ಮಾಡ್ಬೋದು, ಖಂಡಿತ ಅವ್ರಿಗೆ KEದವ್ರಿಗೆ ಮೇಲ್ ಮಾಡ್ಬೋದು. ಓಕೆ, ನಿಮಗಿಂತೂ ಕಟ್ ಆಫ್ ಕಡಿಮೆ ಇತ್ತಂದರೆ ಫಾರ್ ಎಕ್ಸಾಂಪಲ್ ಒಂದು 50,000 ರ್ಯಾಂಕ್ ಇದೆ ಅನ್ಕೋರಿ, ಯಾವುದೋ ಒಂದು ಕಾಲೇಜಲ್ಲಿ 49,000ಕ್ಕೆ ನಿಮ್ಮ ಕ್ಯಾಟಗರಿಯಲ್ಲಿ ನಿಂತಿದ್ರೆ ಓಕೆ ಆ ಕಾಲೇಜ್ ನಿಮಗೆ ಸಿಗಲ್ಲ ಅಂತ ಅರ್ಥ. ಓಕೆ, ಇನ್ ಕೇಸ್ 50,000 ರ್ಯಾಂಕ್ ಇದ್ದು ನಿಮ್ಮ ಒಂದು ಕ್ಯಾಟಗರಿಗೆ ಸೇಮ್ ಅದೇ ಕ್ಯಾಟಗರಿಯಲ್ಲಿ 51,000 ಅಥವಾ 52,000ಕ್ಕೆ ನಿಂತಿದ್ರೆ ನಿಮಗೆ ಸಿಗಬೇಕಾಗಿರೋ ಸೀಟು ಬೇರೆಯವ್ರಿಗೆ ಸಿಕ್ಕಿದೆ ಅಂತ ಅರ್ಥ. ಸೊ ಹಂಗಾಗ್ಬಿಟ್ಟು ನೀವು ಅಂಥ ಟೈಮ್ ಒಳಗೆ ನೀವು KEದವ್ರಿಗೆ ಮೇಲ್ ಮಾಡ್ಬೋದು. ಓಕೆ, ಫಾರ್ಮೆಟ್ ಏನು ಇಷ್ಟೇ ಇರ್ತದೆ, ನೇಮ್ ಹಾಕ್ರಿ, ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಕ್ರಿ ಆ್ಯಂಡ್ CET ನಂಬರ್ ಹಾಕ್ರಿ. ಆ್ಯಂಡ್ ಅದಾದ ನಂತರ ನಿಮ್ಗೆ ಎಷ್ಟು ಕಾಲೇಜಸ್ ಆ್ಯಡ್ ಮಾಡಿದ್ರಿ ಅದನ್ನೆಲ್ಲನೂ ಕೂಡ ಸ್ವಲ್ಪ ಮೆನ್ಷನ್ ಮಾಡಿಬಿಟ್ಟು ಆ್ಯಂಡ್ ಅದ್ರ ಜೊತೆಗೆ ಒಂದು ಕೆಲಸ ಮಾಡಿರಿ. ನಾನು ಏನು ಹೇಳ್ತೀನಪ್ಪ ಅಂತಂದರೆ ಸರ್ ಪ್ಲೀಸ್ ಎಕ್ಸ್ಟೆಂಡೆಡ್ ಅಟ್ಲೀಸ್ಟ್ 1 ಡೇ ಅಥವಾ 6 hours ಆಪ್ಷನ್ ಎಂಟ್ರಿ ಡೇಟ್ ಅಂತಂದು ಮೆನ್ಷನ್ ಮಾಡಿರಿ. ಓಕೆ, ಯಾಕಂದರೆ ಎಷ್ಟೋ ಜನಕ್ಕೆ ಹುಡುಗರಿಗೆ ನಿಮಗೆಲ್ಲ ನಿಮ್ಮ ಫ್ರೆಂಡ್ಸ್ಗೋಸ್ಕರ ಆದರೂ ಕೇಳ್ರಿ. ಯಾಕಂದ್ರೆ ಹುಡುಗರು ಆಪ್ಷನ್ ಎಂಟ್ರಿ ಮಾಡ್ಬೇಕಂತಂದು ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ. ಸೊ ಹಂಗಾಗಿಬಿಟ್ಟು ಅಟ್ಲೀಸ್ಟ್ ಒಂದು 6 hours ಅಥವಾ 1 ಡೇ ಆದರೂ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಮಾಡೋಕೆ ಹೇಳ್ರಿ. ಇಲ್ಲಿವರೆಗೂ ಮಾಡಿದಾರಂತ ಇದು ಒಂದು ಟೈಮ್ ಮಾಡೋಕ್ಕಾಗಲ್ವ ಅಂತ. ಸರಿನಾ? ಸರಿ, ಎನಿವೇ ಎಷ್ಟೋ ಜನಕ್ಕೆ ಹುಡುಗರು ಸೀಟ್ ಸಿಕ್ಕಿಲ್ಲ. ಸೊ ಹಂಗಾಗಿಬಿಟ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಏನು ಮಾಡಿರಿ, ಇವತ್ತು ಮೇಲ್ ಮಾಡ್ತಾರೆ. ಸೊ ಮಾಡೋ ಮೂಲಕ ನೀವು ಆಪ್ಷನ್ ಎಂಟ್ರಿ ಡೇಟ್ ಎಕ್ಸ್ಟೆಂಡ್ ಮಾಡೋಕೆ ಹೇಳ್ರಿ. ಯಾರೆಲ್ಲ ಸೀಟ್ ಸಿಕ್ಕಿಲ್ವೋ, ನಾನು ಆಪ್ಷನ್ ಎಂಟ್ರಿ ಮಾಡಿದ್ರು ಸಹಿತ ನನಗೆ ಕಾಲೇಜ್ ಸಿಕ್ಕಿಲ್ಲ ಅಂತಂದು ಮೆನ್ಷನ್ ಮಾಡಿರಿ. ಇದು ಇಂಪಾರ್ಟೆಂಟು. ಆ್ಯಂಡ್ ನೀವು ಒಂದು ಅನಾಲಿಸಿಸ್ ಮಾಡಬೇಕಾಗಿದ್ದು ಇದು ಕಟ್ ಆಫ್ ನೋಡ್ಕೊರಿ. ಓಕೆ, ಇಲ್ಲಿ ಕಾಣಿಸ್ತಿದಲ್ವಾ. ಓಕೆ, ಇಲ್ಲಿ ಕಟ್ ಆಫ್ನ ನೋಡ್ಕೊಂಡು ಏನು ಮಾಡ್ಬೇಕಂತಂದರೆ ನೀವು ಮೇಲ್ ಮಾಡಬೇಕು. ಓಕೆ, ಇಲ್ಲಕಂದ್ರೆ ಸುಮ್ಕೆ ನೀವು ಮೇಲ್ ಮಾಡಿದರೆ ವೇಸ್ಟ್. ಯಾಕಂದರೆ ನಿಮಗೆ ಎಲಿಜಿಬಿಲಿಟಿ ಇಲ್ಲ ಅಂತಂದರೆ ನೀವು ಮೇಲ್ ಮಾಡಿದ್ರೆ ಅಲ್ಲಿ ವೇಸ್ಟ್ ಆಗುತ್ತೆ. ಓಕೆ, ಅಂದರೆ ಅವ್ರು ಪರಿಗಣಿಸ್ತೀರಿ ಅಂತ ಹೇಳಿದಾರೆ, ನೋಡೋಣ. ಸದ್ಯಕ್ಕಂದ್ರೆ ಇದಿಷ್ಟು. ನಾನು ಇವತ್ತು ಬ್ಯುಸಿ ಆಗ್ತೀನಿ ಇನ್ಮೇಲೆ. ಸೊ ಈವ್ನಿಂಗ್ ಬರ್ತೀನಿ. ಓಕೆ, ನಿಮ್ಗೆ ನೈಟ್ ಸಿಗ್ತೀನಿ, ಒಂದು ಲೈವ್ ಬರ್ತೀನಿ, ಬೇಕಾದರೆ ಮಾತಾಡೋಣ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.